ನೀವು ಮಾಡೋ ಪಾಲಕ್ ಪನ್ನೀರ್ ರೆಸ್ಟೋರೆಂಟ್ ಥರ ಟೇಸ್ಟ್ ಕೊಡ್ತಾ ಇಲ್ವಾ? ಯಾಕೆಂದರೆ ಪಾಲಕ್ ಸೊಪ್ಪಿನ ಗ್ರೇವಿನ ತುಂಬ ಜನ ರಾಂಗ್ ಮೆಥಡಿಂದ ಮಾಡ್ತಾರೆ. ಹಾಗಾಗಿ ಅದರ ರುಚಿಯಾಗಲಿ, ಬಣ್ಣ ಆಗಲಿ ಅಥವಾ ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ. ಈ ದಿನ ಸರಿಯಾಗಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಮೆಥಡ್ನಲ್ಲಿ ಮಾಡೋದ್ರಿಂದ ನ್ಯಾಚುರಲ್ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ, ಹಾಗೆಯೇ ಜಾಸ್ತಿ ಪೌಷ್ಟಿಕಾಂಶ ಸಹ ಉಳ್ಕೊಳ್ಳುತ್ತೆ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಮೊದಲಿಗೆ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಚೆನ್ನಾಗಿ ತೊಳೆದಿರುವಂಥ ಪಾಲಕ್ ಸೊಪ್ಪನ್ನು ಹಾಕಿ 2 ನಿಮಿಷ ಕುದಿಸ್ಬೇಕು. ಈಗ ಮಾಡ್ತಾ ಇರೋ ಮೆಥಡನ್ನು ಬ್ಲ್ಯಾಂಚಿಂಗ್ ಅಂತ ಕರೀತಾರೆ. ಬ್ಲ್ಯಾಂಚಿಂಗ್ ಮಾಡೋದ್ರಿಂದ ಸೊಪ್ಪಿನ ಉಗುರು ಹೋಗುತ್ತೆ, ಬಣ್ಣ ಮತ್ತು ಪೌಷ್ಟಿಕಾಂಶ ಉಳ್ಕೊಳ್ಳುತ್ತೆ. ಆಮೇಲೆ ಸೊಪ್ಪಿನಲ್ಲಿರೋ ಕಹಿ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಉಳ್ಕೊಳ್ಳುತ್ತೆ. ಈ ಬ್ಲ್ಯಾಂಚಿಂಗ್ ಮಾಡೋದ್ರಿಂದ ಅಸಿಡಿಕ್ ಅಂಶ ಸಹ ಕಡಿಮೆ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ನೀರನ್ನ ಇಟ್ಕೊಂಡಿರಿ. ಬೆಂದಿರೋಂಥ ಪಾಲಕನ್ನು ಇಮ್ಮಿಡಿಯೇಟಾಗಿ ಅದರಲ್ಲಿ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅದರ ಬಣ್ಣ ಇನ್ನೂ ಡಾರ್ಕ್ ಗ್ರೀನ್ ಆಗುತ್ತೆ. ಈ ಗ್ರೇವಿಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಮಿಕ್ಸಿ ಜಾರ್ಗೆ 5 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೂಲಾಗಿರೋ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳಿ. ಅದನ್ನು ತೆಗೆದು ಬಿಸಿನೀರಲ್ಲಿ ಹಾಕಿಟ್ಕೊಳ್ಳಿ. ಮೊದಲಿನ ರೆಸಿಪಿನಲ್ಲಿ ಕೂಡ ಹೇಳಿದ್ದೆ ಯಾಕೆ ಬಿಸಿನೀರಲ್ಲಿ ಹಾಕಬೇಕು ಅಂತ. ಇದರಿಂದ ಏನಾಗುತ್ತೆ ಅಂದರೆ ಪನ್ನೀರ್ ಸಾಫ್ಟ್ ಆಗಿರುತ್ತೆ. ಅದೇ ಎಣ್ಣೆನ ಬೇಕಾದ್ರೆ ಬಳಸ್ಕೊಬೋದು. ಅದೇ ಎಣ್ಣೆಗೆ ಬೇಕಿದ್ರೆ ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನು ಸಣ್ಣಗೆ ಹೆಚ್ಚಿರೋಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರಿರಿ. ಬೆಳ್ಳುಳ್ಳಿ ಸ್ವಲ್ಪ ಘಮ ಬಂದಮೇಲೆ ಅದಕ್ಕೆ 2 ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ಅಂದರೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಲ್ಲಿ ತನಕ ಹುರಿದ್ರೆ ಸಾಕು. ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಮತ್ತು 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿಬಿಟ್ಟು ಸ್ವಲ್ಪ ಘಮ ಬರೋಂತೆ ಹುರ್ಕೊಳ್ಳಿ. ಈ ರೀತಿ ಡೈರೆಕ್ಟ್ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ ಅದಕ್ಕೆ 1 ಟೊಮೆಟೊ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಅದನ್ನು ತುಂಬ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನಂತರ ಅದಕ್ಕೆ ರುಬ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕಿ 1 ನಿಮಿಷ ಬೇಯಿಸಿ. ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿಬಿಟ್ಟು 1 ನಿಮಿಷ ಮತ್ತೆ ಬಾಡಿಸಿ. ಅದಕ್ಕೆ 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರ ಟೆಕ್ಸ್ಚರ್ ಸ್ಮೂತ್ ಆಗುತ್ತೆ. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟೇ ತೋರಿಸಿದ್ದೀನಿ, ಇನ್ನು ಅರ್ಧ ಟೀ ಸ್ಪೂನ್ ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು 1 ನಿಮಿಷ ಬೇಯೋದಕ್ಕೆ ಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಪನ್ನೀರ್ ಕ್ಯೂಬ್ಸನ್ನು ಹಾಕಿಬಿಟ್ಟು ಹಗುರವಾಗಿ ಕೈ ಆಡಿಸಿ. ಪನ್ನೀರನ್ನು ಯಾವಾಗಲೂ ಜೋರಾಗಿ ಕಲಸೋದಕ್ಕೆ ಹೋಗಬೇಡಿ. ಕೊನೆಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ 1 ನಿಮಿಷ ಬೇಯಿಸಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಪಾತಿಗೆ, ರೊಟ್ಟಿಗೆ, ನಾನ್ ಹಾಗೆಯೇ ಫ್ಲೇವರ್ಡ್ ಯಾವುದೇ ರೈಸ್ಗೂ ಸಹ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.